ವಿಟಿವಿ ಭಾರತ್. ನಾನು ನಿಮ್ಮ ಪವಿತ್ರ. ಗಂಗಾವತಿ ನಗರದ ಮೇಬೂಬ್ ನಗರದಲ್ಲಿರುವ ವಾರದ ಸಂತೆಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ತೆರವುಗೊಳಿಸಲು ನಗರಸಭೆ ಮುಂದಾಗಿರುವುದು ವ್ಯಾಪಾರಸ್ಥರು ತೀವ್ರ ಆತಂಕ ಹಾಗೂ ವಿರೋಧಕ್ಕೆ ಕಾರಣವಾಗಿದೆ. ನಾನು ಸಂತೆ ವ್ಯಾಪಾರ ಬಟ್ಟೆ ಮಾಡ್ತಾ ಇರೋದು 30ರಿಂದ 35 ವರ್ಷ ಗಂಗಾವತಿಯಲ್ಲಿ ಇದೇ ಸ್ಥಳದಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀನಿ. ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲಿಕ್ಕೆ ಗೌರ್ಮೆಂಟ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಡ್ತೇವೆ. ವರ್ಷಗಳಿಂದ ಇಲ್ಲೇ ವ್ಯಾಪಾರ ಮಾಡುತ್ತಿರುವ ನಮ್ಮನ್ನು ಏಕಾಏಕಿ ಒಕ್ಕಲಿಸಿದ್ದಾರೆ. ಬದುಕು ಅಸ್ತವ್ಯಸ್ತವಾಗಿದೆ. ಸಾರ್ವಜನಿಕರು ತೊಂದರೆಯಾಗುತ್ತದೆ. ತೆರವು ನಿರ್ಧಾರ ಕೈಬಿಡದೆ ಉಗ್ರ ಹೋರಾಟ ಮಾಡುವುದಾಗಿ ವ್ಯಾಪಾರಸ್ಥರು ಎಚ್ಚರಿಸಿದ್ದಾರೆ. ಬಡ ವ್ಯಾಪಾರಸ್ಥರು ಪರವಾಗಿ ಮಧ್ಯಪ್ರದೇಶದವರು ಭಾರತೀಯ ಪ್ರಜಾ ಸೇನಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ನಬೀರ್ ಸೂಲ್ ನೂರಾರು ಕುಟುಂಬಗಳನ್ನು ಬೀದಿಗೆ ತಳ್ಳುವ ಈ ನಿರ್ಧಾರವನ್ನು ತಕ್ಷಣ ನಿಲ್ಲಿಸಬೇಕು. ಇಲ್ಲದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 50-60 ವರ್ಷದಿಂದ ನಮ್ಮ ತಂದೆಯವ್ರ ಕಾಲದಿಂದನೇ ಶಾಂತಿ ಮಾಡಕತ್ತಾರ. ಅವಾಗಲಿದ್ದಾನೆ ಇಲ್ಲೇ ಮಾಡ್ಕೊಂತ ಬಂದಿ. ನಾವೀಗ ಅಲ್ಲಿ ಹೋಗಿ ಇಲ್ಲಿ ಹೋಗಂದ್ರೆ ನಮ್ಗೆ ವ್ಯಾಪಾರ ಆಗ್ಬೇಕಲ್ಲ. ಅಲ್ಲಿ ಹೋದ್ರೆ ಜನ ಯಾರು ಬರಲ್ಲ. ಹಿಂದಕ್ಕೆ ಲಾಕ್ಡೌನಾಗ ಹೋಗಿ ಕುಂತ್ಕೊಂಡು ನೋಡಿವಿ ನಾವು. ಒಂದು 100 ರೂಪಾಯಿ ವ್ಯಾಪಾರ ಆಗಿಲ್ಲ. ನಾವು ಮಕ್ಕಳು ಮರಿ ಕಟ್ಕೊಂಡು ತುಟ್ಟಿ ಮಾಲ್ ತಂದು ಇಲ್ಲಿದ್ದಿಲ್ಲ ಅಕ್ಕೆ ಮರಕ್ಕೆ 1700 ರೂಪಾಯಿ ಗಾಡಿ ಬಾಡಿಗೆ ಕೇಳ್ತಾರೆ. ಅದೆಲ್ಲ ನಮ್ಗೆ ವರ್ಕೌಟ್ ಆಗುತ್ತಾ? ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಭಾರತ್.